ಸ್ನೇಹಿತರೆ, ಶಾಲೆಗಳು ಈಗಾಗಲೇ ಶುರುವಾಗಿದೆ ಮತ್ತು ಕೆಲವು ಶಾಲೆಗಳು ಇನ್ನೇನು ಶುರುವಾಗೋದ್ರಲ್ಲಿದೆ. ಶಾಲೆಗಳು ಮಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಗುಣಮಟ್ಟದಿಂದ ಕೂಡಿದರೆ ಇಡೀ ನಮ್ಮ ವ್ಯವಸ್ಥೆ ಏನಿದೆ, ವ್ಯವಸ್ಥೆ ಅಂತಂದಾಗ ನಮ್ಮ ಸಾಮಾಜಿಕ ವ್ಯವಸ್ಥೆ ಇರಬಹುದು, ರಾಜಕೀಯ ವ್ಯವಸ್ಥೆ ಇರಬಹುದು, ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು, ಉದ್ದಿಮೆ ಇರಬಹುದು, ಇಡೀ ನಿರ್ವಹಣಾ ವ್ಯವಸ್ಥೆ ಏನಿದೆ, ಮ್ಯಾನೇಜ್ಮೆಂಟ್ ಅಂತೇನಂತೆ ನಾವು, ಈ ಮ್ಯಾನೇಜ್ಮೆಂಟ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದೇನಿದೆ ಅದು ಚೆನ್ನಾಗಾಗಬೇಕು ಅಂದರೆ ಶಾಲೆಗಳು ಚೆನ್ನಾಗಿ ನಡಿಬೇಕು, ಗುಣಮಟ್ಟದಿಂದ ಕೂಡಿರಬೇಕು. ಗುಣಮಟ್ಟ ಅಂದರೆ ಏನು? ಇದೊಂದು ಪ್ರಸಿದ್ಧವಾಗಿರ್ತಕ್ಕಂಥ ಪುಸ್ತಕ ಇದು ಸ್ನೇಹಿತರೆ, ದಿ ಫಿಫ್ತ್ ಡಿಸಿಪ್ಲಿನ್ ಅಂತ, ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಒಂದು ಸದ್ದು ಮಾಡಿರ್ತಕ್ಕಂಥ ಒಂದು ಪುಸ್ತಕ ಇದು. ಈ ಪುಸ್ತಕದ ಒಂದು ಮುನ್ನುಡಿಯಲ್ಲಿ ಹೇಳುವಂಥ ಒಂದು ಮಾತುಗಳನ್ನು ನಿಮಗೆ ನಾನು ಕೇಳಿಸ್ತೇನೆ. The relationship between a boss and subordinate is the same as the relationship between a teacher and student. ಈ ಮ್ಯಾನೇಜ್ಮೆಂಟಲ್ಲಿ ಒಬ್ಬ ಬಾಸ್ಗೆ ಮತ್ತು ಅಲ್ಲಿ ಸಬಾರ್ಡಿನೇಟ್ಗೆ ಇರ್ತಕ್ಕಂಥ ಏನು ಒಂದು ರಿಲೇಷನ್ಶಿಪ್ ಇದೆ, ಸಂಬಂಧ ಇದೆ, ಸೇಮ್ ಶಾಲೆಯಲ್ಲಿ ಶಿಕ್ಷಕನಿಗೂ ವಿದ್ಯಾರ್ಥಿಗೂ ಇರ್ತಕ್ಕಂಥದ್ದು. ಮುಂದುವರೆದು ಹೇಳ್ತಾರೆ, ದ ಟೀಚರ್ ಸೆಟ್ಸ್ ದಿ ಏಮ್ಸ್, ದಿ ಸ್ಟೂಡೆಂಟ್ ರೆಸ್ಪಾನ್ಸ್ ಟು ದೋಸ್ ಏಮ್ಸ್. ಶಿಕ್ಷಕ ಗುರಿಗಳನ್ನು ನಿಗದಿ ಮಾಡ್ತಾರೆ, ಏನು ಕಲಿಬೇಕು, ಇದು ಮಾಡು ಅದು ಮಾಡು ಅಂತೇಳಿ ವಿದ್ಯಾರ್ಥಿ ಅದನ್ನು ಮಾಡ್ತಾನೆ. ದಿ ಟೀಚರ್ ಹ್ಯಾಸ್ ದ ಆನ್ಸರ್, ದ ಸ್ಟೂಡೆಂಟ್ ವರ್ಕ್ಸ್ ಟು ಗೆಟ್ ದಿ ಆನ್ಸರ್. ಶಿಕ್ಷಕನ ಹತ್ರ ಉತ್ತರ ಇದೆ, ಆ ಉತ್ತರವನ್ನು ಪಡೀಲಿಕ್ಕೆ ವಿದ್ಯಾರ್ಥಿ ಪ್ರಯತ್ನಿಸ್ತಾನೆ ಅನ್ನುವಂಥದ್ದು. ಸ್ಟೂಡೆಂಟ್ಸ್ ನೋ ವೆನ್ ದೇ ಹ್ಯಾವ್ ಸಕ್ಸೀಡೆಡ್ ಬಿಕಾಸ್ ದ ಟೀಚರ್ ಟೆಲ್ಸ್ ದೆಮ್. ವಿದ್ಯಾರ್ಥಿಗಳಿಗೆ ಯಾವಾಗ ಗೊತ್ತಾಗುತ್ತೆ ತಾವು ಸರಿಯಾಗಿ ಕಲ್ತಿದ್ದೀವಿ ಅಂತೇಳಿ ಅಂದರೆ ಶಿಕ್ಷಕರು ಹೇಳಿದಾಗ ಗೊತ್ತಾಗುತ್ತೆ. ಬೈ ದ ಟೈಮ್ ಆಲ್ ಚಿಲ್ಡ್ರನ್ ಆರ್ 10, they know what it takes to get ahead in school and please the teacher. 10 ವರ್ಷ ಆಗೋಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಶಿಕ್ಷಕರನ್ನು ಒಂದು ತೃಪ್ತಿಪಡಿಸ್ಬೇಕು, ಅವ್ರನ್ನ ಖುಷಿಪಡಿಸ್ಬೇಕು ಅನ್ನುವಂಥದ್ದು. ಆ್ಯಂಡ್ ಎ ಲೆಸನ್ ದೇ ಕ್ಯಾರಿ ಫಾರ್ವರ್ಡ್ ಥ್ರೋ ದೇರ್ ಕ್ಯಾರಿಯರ್ಸ್ ಆಫ್ ಪ್ಲೀಸಿಂಗ್ ಬಾಸಸ್ ಆ್ಯಂಡ್ ಫೇಲಿಂಗ್ ಟು ಇಂಪ್ರೂವ್ ದಿ ಸಿಸ್ಟಮ್ ದಟ್ ಸರ್ವ್ಸ್ ಕಸ್ಟಮರ್ಸ್. ಅಂದರೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಶಾಲೆಯಲ್ಲಿ ಏನು ಕಲ್ತಿದ್ರು ಇವರು, ಏನು ಅಂತ ಹೇಳಿದ್ರೆ ಶಿಕ್ಷಕ ಏನು ಕಲಿಬೇಕು ಅಂತ ಹೇಳ್ತಾರೆ, ವಿದ್ಯಾರ್ಥಿ ಅದನ್ನು ಕಲಿತಾರೆ. ಏನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಮಾಡ್ತಾರೆ. ಸರಿ ಮಾಡಿದಾನ ತಪ್ಪು ಮಾಡಿದಾನ ಅಂತ ಯಾರು ಹೇಳ್ತಾರೆ? ಶಿಕ್ಷಕರು ಹೇಳ್ತಾರೆ. ಸೊ ಇದು ಗೊತ್ತಾಗ್ತಿದ್ದಂಗೆ 10 ವರ್ಷ ಆಗೋಷ್ಟೊತ್ತಿಗೆ, ಒಂದು 3-4ನೇ ಕ್ಲಾಸ್ ಬರೋಷ್ಟೊತ್ತಿಗೆ ಮಕ್ಕಳಿಗೆ ಗೊತ್ತಾಗುತ್ತೆ, ನಾನು ಟೀಚರ್ ಹೇಳ್ದಂಗೆ ಕೇಳಬೇಕು ಅನ್ನೋದಕ್ಕಿಂತ ಟೀಚರ್ ಇವರಲ್ಲಿ ಇರ್ತಕ್ಕಂಥ ಒಂದು ರ್ಯಾಷನಲ್ ಥಿಂಕಿಂಗ್ ಏನಿದೆ, ಒಂದು ಕ್ರಿಟಿಕಲ್ ಥಿಂಕಿಂಗ್ ಬರಬೇಕಾಗಿರೋವಂಥದ್ದು ಏನಿದೆ, ಇನೋವೇಷನ್ ಏನಿದೆ, ಕಲಿಯುವಂತಹ ಒಂದು ಹಸಿವು ಏನಿದೆ, ಅದು ಸಹಜವಾಗಿ ಬತ್ತಿ ಹೋಗಿ ಶಿಕ್ಷಕನಿಗೋಸ್ಕರ ಕಲಿಯುವಂಥದ್ದಾಗತ್ತೆ. ಅದರಿಂದ ಏನಾಗುತ್ತೆ, ಮುಂದೆ ಅದೇ ಮುಂದುವರ್ಕೊಂತ ಹೋಗಿ ಅವರು ಮ್ಯಾನೇಜ್ಮೆಂಟಿಗೆ ಬಂದಾಗ, ದೊಡ್ಡವರಾದಾಗ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋದಾಗ ಅಥವಾ ಯಾವುದೇ ಒಂದು ಉದ್ಯಮಕ್ಕೆ ಹೋದಾಗ ಅವರು ತಮ್ಮ ಬಾಸ್ಗಳನ್ನು ಪ್ಲೀಸಿಂಗ್ ಬಾಸಸ್ನ ಮಾಡುವಂಥದ್ದು, ಅವರ ಒಂದು ಬಾಸ್ಗಳನ್ನು, ಅವರ ಒಂದು ನಾಯಕರುಗಳನ್ನು ಅವರ ಇದರಲ್ಲಿ ತೃಪ್ತಿಪಡಿಸುವಂಥ ಒಂದು ಕೆಲಸ ಮಾಡ್ತಾರೆ. ಪುಸ್ತಕ ಓದಿದಾಗ ಅರ್ಥ ಆಗುತ್ತೆ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ. ಯಾಕೆಂದರೆ ನಮ್ಮ ಆರ್ಗನೈಸೇಷನ್ಸ್ ಎಲ್ಲ ಎಲ್ಲಿ ಅವು ಸತ್ತು ಹೋಗ್ತವೆ ಅಥವಾ ಅವು ಯಾವಾಗ ಪ್ರಾಫಿಟ್ ಕಳ್ಕೊತವೆ, ಯಾವಾಗ ಅವು ತಮ್ಮಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕಳ್ಕೊಳ್ತವೆ ಅಂದರೆ ಅಲ್ಲಿರ್ತಕ್ಕಂಥ ಜನರಲ್ಲಿ ಸಹಜವಾದ ಕಲಿಕೆಯ ಉತ್ಸಾಹ ಕುಂದಿ ಹೋದಾಗ, ಜನಗಳು ಸರಿಯಾಗಿ ಅವ್ರಿಗೂ ಅಲ್ಲೇ ಕಲಿಕೆಯ ಹಸಿವು ಸಹಜವಾಗಿರುತ್ತೆ ಅಂತ. ಅದು 2ನೇ ವಿಡಿಯೋದಲ್ಲಿ ಹೇಳ್ತೀನಿ ನಾನು, ಇದೇ ಪುಸ್ತಕದ ಒಂದು ಕೆಲವು ಭಾಗದಲ್ಲಿ. ಅಂದರೆ ನಮ್ಮ ಶಾಲೆಗಳು ಗುಣಮಟ್ಟದಿಂದ ಕೂಡಿರಬೇಕು ಅಂತ ಹೇಳಿದ್ರೆ ಕಲಿಬೇಕು, ಇದೇ ಮಾಡು ಅನ್ನುವಂಥದ್ದಕ್ಕಿಂತ ಬದಲಾಗಿ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿರುವ ಕಲಿಕೆಯ ಹಸಿವನ್ನು ಉಂಟು ಮಾಡುವಂಥದ್ದು ಮತ್ತು ಆ ಹಸಿವನ್ನು ಇವರು ಕ್ಯಾಪಿಟಲೈಸ್ ಮಾಡ್ಕೋಬೇಕು. ಆ ಒಂದು ಕಲಿಕೆಯ ಆನಂದಕ್ಕೋಸ್ಕರ ಕಲಿಯುವಂತಹ ಒಂದು ವಿಚಾರ ಏನಿದೆ, ಅದಕ್ಕೆ ತಕ್ಕ ಹಾಗೆ ಶಿಕ್ಷಕರು ಮಕ್ಕಳ ಕುತೂಹಲವನ್ನು, ಮಕ್ಕಳ ಆಸಕ್ತಿಯನ್ನು ಅವರು ಕ್ಯಾಪಿಟಲೈಸ್ ಮಾಡಿಕೊಂಡು ಅದನ್ನು ಒಂದು ಮೂಲವಾಗಿಟ್ಕೊಂಡು ಇಡೀ ಒಂದು ತರಗತಿಗಳನ್ನು ಕಟ್ಟಬೇಕಾಗತ್ತೆ. ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳುವಂಥದ್ದು. ಪ್ಲೀಸಿಂಗ್ ಬಾಸಸ್ ಅಂದಾಗ ಶಿಕ್ಷಕನನ್ನು ಸಂತೃಪ್ತಿಪಡಿಸೋದು ವಿದ್ಯಾರ್ಥಿ ಕೆಲಸ ಅಲ್ಲ, ಶಿಕ್ಷಕನನ್ನು ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಪ್ರಶ್ನೆ ಮಾಡುವಂಥದ್ದೇನಿದೆ, ಕ್ವಶನ್ ಮಾಡುವಂಥದ್ದೇನಿದೆ, ಅಂದರೆ ಅಲ್ಲಿ ಆ ಇಡೀ ವಾತಾವರಣ ಪ್ರಶ್ನೆಗಳು, ಕುತೂಹಲ, ಚರ್ಚೆ, ಸಂವಾದ ಇವುಗಳ ಮೂಲಕ ನಡೆದಾಗ ಒಂದೊಳ್ಳೆಯ ಶಿಕ್ಷಣ ವ್ಯವಸ್ಥೆ ರೂಪುಗೊಳ್ಳುತ್ತೆ. ಇಲ್ಲೇ ಹೋದರೆ ಅದು ಬರೀ ಇನ್ಫಾರ್ಮೇಷನ್ ಬೇಸ್ಡ್ ಎಜುಕೇಷನ್ ಆಗುತ್ತೆ. ಆದ್ದರಿಂದ ಹೆಚ್ಚು ಹೇಳ್ತಾರೋ ಬಾಸ್ ಅದನ್ನು ಮಾಡುವಂಥದ್ದು ತಪ್ಪಲ್ಲ, ಆದರೆ ಆ ಇಡೀ ಆರ್ಗನೈಸೇಷನ್ ಫೇಲ್ ಆಗುತ್ತೆ. ಯಾಕೆಂದರೆ
ಬಾಸ್ ಹೇಳಿದ್ದಷ್ಟೇ ಮಾಡಿದಾಗ ಏನಾಗುತ್ತೆ, ಎಲ್ಲರೂ ತಮ್ಮ ಆಲೋಚನಾ ಶಕ್ತಿಯನ್ನು ಕಳ್ಕೊಳ್ತಾರೆ ಅನ್ನುವಂಥದ್ದು. ಈ ಪುಸ್ತಕದಲ್ಲಿರ್ತಕ್ಕಂಥ ಇನ್ನು ಕೆಲವು ಭಾಗಗಳನ್ನು, ಬೇರೆ ಬೇರೆ ಪುಸ್ತಕಗಳಿಂದ ಕೆಲವು ವಿಷಯಗಳನ್ನು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಹೊಂದಿಕೆ ಆಗುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ. ಇದು ನಿಮಗೋಸ್ಕರವಾಗಿ ಈ ಶಾಲೆಗಳು ಪ್ರಾರಂಭ ಆಗುವ ಹೊತ್ತಿನಲ್ಲಿ ಇದೊಂದು ಒಂದು ಚಿಂತನೆಯನ್ನು ನಾವು ಮಾಡಬಹುದು, ನಮ್ಮ ಶಾಲೆಗಳನ್ನು ಹೇಗೆ ಇಂಪ್ರೂವ್ ಮಾಡಬಹುದು ಈ ನಿಟ್ಟಿನಲ್ಲಿ ಅನ್ನುವಂಥದ್ದು. ಥ್ಯಾಂಕ್ ಯು ಸೊ ಮಚ್.